ಹಲೋ ನಮಸ್ಕಾರ ವೀಕ್ಷಕರೇ, N9 ಪ್ರಾಪರ್ಟಿಗೆ ಸ್ವಾಗತ. ಈ ಪ್ರಾಪರ್ಟಿ ಲೊಕೇಟ್ ಆಗಿರೋ ಜೆಪಿನಗರ ನೈತ್ ಪೇಸ್ ಬರುತ್ತೆ. ಇದು ಅನ್ನಪುರ 80 ಫೀಟ್ ರೋಡ್ ಬರುತ್ತೆ. ಈ ಪ್ರಾಪರ್ಟಿ ವಸಿಷ್ಠ ಅಪಾರ್ಟ್ಮೆಂಟ್ ಬರುತ್ತೆ. ಟೋಟಲ್ 50 ಯೂನಿಟ್ ಇದೆ. ಹೀಗೆ ಬನ್ನಿ, 2 ಬೆಡ್ರೂಮ್ ಇದೆ, 3 ಬೆಡ್ರೂಮ್ ಇದೆ. ಇದು ಎಲಿವೇಶನ್ ಬರುತ್ತೆ ನಿಮ್ಗೆ. ಇದು ಫ್ರಂಟ್ ಎಲಿವೇಶನ್ ಬರುತ್ತೆ ನಿಮ್ಗೆ. ಈ ಪ್ರಾಪರ್ಟಿ 80 ಫೀಟ್ ರೋಡ್ ಅಲ್ಲಿ ಲೊಕೇಟ್ ಆಗಿದೆ. ಇದು ವಾಕಿಂಗ್ ಎಂಟ್ರಿ ಬರುತ್ತೆ. ಆ ಸೈಡ್ ನಿಮ್ಗೆ ಕಾರ್ ಎಂಟ್ರಿ ಬರುತ್ತೆ. ಇದು ಕಾರ್ನರ್ ಪ್ರಾಪರ್ಟಿ ಬರುತ್ತೆ, ನಾರ್ತ್ ವೆಸ್ಟ್ ಕಾರ್ನರ್ ಬರುತ್ತೆ. ಇದು ವಾಕಿಂಗ್ ಎಂಟ್ರಿ ಬರುತ್ತೆ. ಹೀಗೆ ಬನ್ನಿ, ನಿಮ್ಗೆ ಇದು ಪೂರ್ತಿ ವಾಕಿಂಗ್ ಟ್ರ್ಯಾಕ್ ಬರುತ್ತೆ. ಇಲ್ಲಿ ಟ್ರಾನ್ಸ್ಫಾರಮ್ ಇದೆ. ಇಲ್ಲಿ ಗಾರ್ಡನ್ ಟೈಪ್ ಮಾಡಿದ್ದಾರೆ, ಫುಲ್ಲು ಗಾರ್ಡನ್ ಟೈಪ್ ಮಾಡಿದ್ದಾರೆ ಇಲ್ಲಿ. ಇದು ವಾಕಿಂಗ್ ಟ್ರ್ಯಾಕ್ ಬರುತ್ತೆ. ಹೀಗೆ ಬನ್ನಿ, ಇಲ್ಲಿ ನಿಮ್ಗೆ ಇದು ಪಾರ್ಟಿ ಹಾಲ್ ಬರುತ್ತೆ. ನಿಮ್ಗೆ ಅಮ್ಯಾನಿಟೀಸ್ ಫ್ಲಾಟ್ ಬರುತ್ತೆ. ಇದು ಅಮ್ಯಾನಿಟೀಸ್ ಇದೆ. ಇದು ಪಾರ್ಟಿ ಹಾಲ್ಗೆ ಪ್ರೊವಿಷನ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ 24/7 ಸೆಕ್ಯೂರಿಟಿ ರೂಮ್ ಇದೆ, ಸೆಕ್ಯೂರಿಟಿ ಇರ್ತಾರೆ. ನಿಮಗೆ ಇದು ಕಾರ್ ಎಂಟ್ರಿ ಬರುತ್ತೆ. ಇದು ಸಪ್ರೇಟ್ ರೋಡ್ ಇದೆ. ಇದು 40 ಫೀಟ್ ರೋಡ್ ಇದೆ. ಇದು ಕಾರ್ ಎಂಟ್ರಿ ಬರುತ್ತೆ. ಇದು ಪೂರ್ತಿ ವಾಕಿಂಗ್ ಟ್ರ್ಯಾಕ್ ಮಾಡಿದ್ದಾರೆ, ಸುತ್ತ ವಾಕಿಂಗ್ ಟ್ರ್ಯಾಕ್ ಮಾಡಿದ್ದಾರೆ. ಹೀಗೆ ಬಂದ್ರೆ ಇದು OCCC ಪ್ರಾಜೆಕ್ಟ್ ಬರುತ್ತೆ. ನಿಮ್ಗೆ ಪಾರ್ಕಿಂಗು, ಲಿಫ್ಟ್ಗೆಲ್ಲ ಇಂಡಿವಿಜುವಲ್ ಫ್ಲಾಟ್ಗಳು ಕೂಡ ನಿಮ್ಗೆ ಪವರ್ ಬ್ಯಾಕಪ್ ಇದೆ, ಜನರೇಟರ್ ಇದೆ. ಇಲ್ಲಿ ಈಚ್ ಫ್ಲೋರ್ಗೆ ಒಂದೊಂದು ಕಾರ್ ಪಾರ್ಕಿಂಗ್ ಮಾಡಿದ್ದಾರೆ. 2 ವೀಲರ್ ನಿಲ್ಸ್ಕೊಳಕ್ಕೆ ಸಪರೇಟ್ ಜಾಗ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಎಲೆಕ್ಟ್ರಿಸಿಟಿ ಇಂಡಿವಿಜುವಲ್ ಮೀಟರ್, ಆಲ್ರೆಡಿ ಮೀಟರ್ ಫಿಕ್ಸ್ ಆಗಿದೆ. ಪ್ಯಾನಲ್ ಬೋರ್ಡ್ ಬರುತ್ತೆ. ಹೀಗೆ ಬನ್ನಿ, ಇದು ಪೂರ್ತಿ ಪಿಲ್ಲರ್ ಬೀಮ್ ಕನ್ಸ್ಟ್ರಕ್ಷನ್ ಬರುತ್ತೆ. ನಿಮ್ಗೆ ಇಲ್ಲಿ ಈ ಬ್ಲಾಕ್ಗೆ ಬೇರೆ ಲಿಫ್ಟ್ ಇದೆ, ಈ ಕಡೆ ಸ್ಟೇರ್ ಕೇಸ್ ಬೇರೆ ಇದೆ. ಆ ಬ್ಲಾಕ್ಗೆ ಬೇರೆ ಲಿಫ್ಟ್ ಇದೆ, ಬೇರೆ ಸ್ಟೇರ್ ಕೇಸ್ ಇದೆ. ಇಲ್ಲಿ ಪ್ರಾವಿಷನ್ ಸ್ಟೋರ್ ಬರುತ್ತೆ. ಈ ರೂಮ್ ಬಂದು ಪ್ರಾವಿಷನ್ ಸ್ಟೋರ್ ರೂಮ್ ಬರುತ್ತೆ. ಹೀಗೆ ಬನ್ನಿ, ಆಲ್ರೆಡಿ 20 ಫ್ಲಾಟ್ಸ್ ಅವರು ಇದರಲ್ಲಿ ಸ್ಟೇ ಆಗಿದ್ದಾರೆ. ಇದರಲ್ಲಿ ಪ್ರಾವಿಷನ್ ಇರೋದು 2 ಬೆಡ್ರೂಮ್, ಒಂದು 10 ಫ್ಲಾಟ್ಸ್ ಅವೈಲಬಿಲಿಟಿ ಇದೆ. 3 ಬೆಡ್ರೂಮ್ ಬಂದು 4 ಫ್ಲಾಟ್ ಮಾತ್ರ ಅವೈಲಬಿಲಿಟಿ ಇದೆ. ಇದು ಹೀಗೆ ಬಂದ್ರೆ ನಿಮ್ಗೆ ಇದು ಪೂರ್ತಿ ಕಾರ್ ಪಾರ್ಕಿಂಗ್ ಬರುತ್ತೆ. ಸೆಕ್ಯೂರಿಟಿಗೆ ಒಂದು ರೂಮ್ ಮಾಡಿದ್ದಾರೆ ಇಲ್ಲಿ. ಹೀಗೆ ಬನ್ನಿ, ನಿಮ್ ಪಾರ್ಕಿಂಗ್ 2 ಫ್ಲೋರ್ ಅಲ್ಲಿ ಪಾರ್ಕಿಂಗ್ ಸ್ಪೇಸ್ ಮಾಡಿದ್ದಾರೆ. ಇದು ಬೇಸ್ಮೆಂಟ್ ಬರುತ್ತೆ. ನಿಮ್ಗೆ ಇದು ಕೂಡ ಪೂರ್ತಿ ಕಾರ್ ಪಾರ್ಕಿಂಗ್ ಬರುತ್ತೆ. ಜಿಮ್ ರೂಮ್ ಬರುತ್ತೆ. ಇದು ಜಿಮ್ ರೂಮ್ ಬರುತ್ತೆ. ಎಲ್ಲ ರೆಡಿ ಮಾಡಿಸ್ತಾ ಇದ್ದಾರೆ. ಇದು ನಿಮ್ಗೆ ಇಂಡೋರ್ ಬ್ಯಾಡ್ಮಿಂಟನ್ ಕೋರ್ಟ್ ಬರುತ್ತೆ. ಇದು ಕೂಡ ರೆಡಿ ಮಾಡಿಸ್ತಾ ಇದ್ದಾರೆ. ಬ್ಯೂಟಿಫುಲ್ ಅಮ್ಯಾನಿಟೀಸ್ ಕೊಡ್ತಾ ಇದ್ದಾರೆ. ಹೀಗೆ ಬನ್ನಿ, ಇದು ಬೇಸ್ಮೆಂಟ್ ಪಾರ್ಕಿಂಗ್. ಇದಕ್ಕೆ ಸಪರೇಟ್ ಗೇಟ್ ಇದೆ. ಇಲ್ಲಿಂದ ಇದು ಪಾರ್ಕಿಂಗ್ ಮಾಡಬಹುದು ನಿಮ್ಗೆ. ಇಲ್ಲಿ ನಿಮ್ಗೆ STP ಇಟ್ಟಿದ್ದಾರೆ. ಹೀಗೆ ಬಂದ್ರೆ ಇದಕ್ಕೆ ಸಪರೇಟ್ ನಿಮ್ ಸೆಕ್ಯೂರಿಟಿ ಇರ್ತಾರೆ. ಇಲ್ಲಿ ನಿಮ್ಗೆ ಸ್ವಿಮ್ಮಿಂಗ್ ಪೂಲ್ ರೆಡಿ ಮಾಡಿಸ್ತಾ ಇದ್ದಾರೆ. ಸ್ವಿಮ್ಮಿಂಗ್ ಪೂಲ್ ಬರುತ್ತೆ. ಇದೆಲ್ಲ ವಾಕಿಂಗ್ ಟ್ರ್ಯಾಕ್ ಬರುತ್ತೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ಲಿಫ್ಟ್ ಇಂದ ಎಲ್ಲ ಫ್ಲೋರ್ಗೂ ಆಕ್ಸೆಸ್ ಇದೆ. ನನಗೆ ನಿಮ್ಗೆ 4th ಫ್ಲೋರ್ ಯೂನಿಟ್ ತೋರಿಸ್ತೀನಿ. 2 ಬೆಡ್ರೂಮ್ ಇದೆ, 3 ಬೆಡ್ರೂಮ್ ಇದೆ. 4th ಫ್ಲೋರ್ ಯೂನಿಟ್ ತೋರಿಸ್ತೀನಿ ಬನ್ನಿ. ಹೀಗೆ ಬನ್ನಿ, ನಿಮ್ಗೆ ಇದು ಪೂರ್ತಿ ಕಾರಿಡಾರ್ ಬರುತ್ತೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮ್ಗೆ ಸೇಫ್ಟಿಗೆ ಇಲ್ಲೊಂದು ಗ್ರಿಲ್ ಹಾಕೊಂಡ್ರೆ ಪೂರ್ತಿ ಇಂಡಿವಿಜುವಲ್ ಫ್ಲಾಟ್ ಆಗುತ್ತೆ. ನಿಮ್ಗೆ ಸೇಫ್ಟಿ ಇರುತ್ತೆ, ಇಂಡಿವಿಜುವಲ್ ಆಗುತ್ತೆ, ಪ್ರೈವೇಸಿ ಇರುತ್ತೆ. ಹೀಗೆ ಬನ್ನಿ, ನಿಮ್ಗೆ ಇದು ನಾರ್ತ್ ಎಂಟ್ರಿ ಬರುತ್ತೆ. ಮೇನ್ ಡೋರ್ ನಾರ್ತ್ ಎಂಟ್ರಿ ಬರುತ್ತೆ. ಇದು ಲೊಕೇಶನ್ ಬ್ಯೂಟಿಫುಲ್ ಲೊಕೇಶನ್. ನಿಮ್ಗೆ ಇದು ನಾರ್ತ್ ಎಂಟ್ರಿ ಬರುತ್ತೆ.
ಮೇನ್ ಡೋರು ವಾಸ್ಕಲ್ಲ ಟೀ ಕುಟ್ ಬರುತ್ತೆ. ಹೀಗೆ ಬನ್ನಿ, ಇದು 2 BHK ಬರುತ್ತೆ. ಇದು ಲಿವಿಂಗ್ ಸ್ಪೇಸ್ ಬರುತ್ತೆ. ಫ್ಲೋರ್ ಎಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ ಫ್ಲೋರಿಂಗು. ಇದು ನಿಮ್ಗೆ ಡೈನಿಂಗ್ ಸ್ಪೇಸ್ ಬರುತ್ತೆ. ಇಲ್ಲಿ ಕಿಚನ್ ಮಾಡಿದ್ದಾರೆ, ಸಿಂಕ್ ಇಟ್ಟಿದ್ದಾರೆ, ವೆಂಟಿಲೇಷನ್ಗೋಸ್ಕರ UPC ಒಂದು ಕಿಟಕಿ ಇಟ್ಟಿದ್ದಾರೆ. ಇಲ್ಲಿ ಗ್ರಾನೈಟ್ ಸ್ಲ್ಯಾಬ್ ಹಾಕಿದ್ದಾರೆ, ಪೂರ್ತಿ ಗ್ರಾನೈಟ್ ಸ್ಲ್ಯಾಬ್ ಹಾಕಿದ್ದಾರೆ. ಇಲ್ಲಿ ನಿಮ್ಗೆ ಬಾಲ್ಕನಿ ಬರುತ್ತೆ. ಇದು ಡೈನಿಂಗ್ ಅಟ್ಯಾಚ್ ಬಾಲ್ಕನಿ ಬರುತ್ತೆ. ನಿಮ್ಗೆ ಎಲ್ಲ ಸುತ್ತ ಗಾಳಿ ಬೆಳಕಿಗೋಸ್ಕರ ಡೆಕ್ ಬಿಟ್ಟಿದ್ದಾರೆ. ಇದು ಮಸ್ಕಿಟೋ ನೆಟ್ ವಿತ್ ವಾಟರ್ ಪ್ರೂಫ್, ಸೌಂಡ್ ಪ್ರೂಫ್ ಇದೆ. ಇದು ವಿತ್ ಮಸ್ಕಿಟೋ ನೆಟ್ ಇದೆ. ಹೀಗೆ ಬನ್ನಿ, ಇದೊಂದು ರೂಮ್ ಬರುತ್ತೆ. ಫ್ಲೋರಿಂಗ್ ಎಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಇದಕ್ಕೂ ಬಾಲ್ಕನಿ ಬರುತ್ತೆ. ಬ್ಯೂಟಿಫುಲ್ ಆಗಿದೆ ಫ್ಲಾಟು. ಇದು 2 BHK. ನಿಮ್ಗೆ ಇದಕ್ಕೆ ಕಾಮನ್ ವಾಶ್ರೂಮ್ ಬರುತ್ತೆ. ಇಲ್ಲಿ ಕಾಮನ್ ವಾಶ್ರೂಮ್ ಬರುತ್ತೆ. ಇಲ್ಲಿ ಹ್ಯಾಂಡ್ ವಾಶ್ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದಕ್ಕೆ ಅಟ್ಯಾಚ್ ಬರುತ್ತೆ. ವೆಂಟಿಲೇಷನ್ಗೋಸ್ಕರ UPC ಒಂದು ಕಿಟಕಿ ಇಟ್ಟಿದ್ರೆ ವಿತ್ ಮಸ್ಕಿಟೋ ನೆಟ್ ಬರುತ್ತೆ. ಮೇಲ್ಗಡೆ ಓಪನ್ ಕಾಮನ್ ಟೆರೆಸ್ ಬರುತ್ತೆ. ಪ್ರತಿಯೊಬ್ಬರಿಗೂ ಕಾಮನ್ ಟೆರೆಸ್ ಬರುತ್ತೆ ಮೇಲ್ಗಡೆ. ಹೀಗೆ ಬನ್ನಿ, ಇದು ನಾರ್ತ್ ಎಂಟ್ರಿ ಬರುತ್ತೆ. 3 ಬೆಡ್ರೂಮ್ ಬರುತ್ತೆ ಇದು. ಹೀಗೆ ಬನ್ನಿ, ಮೇನ್ ಡೋರು ವಾಸ್ಕಲ್ಲ ಟೀ ಕುಟ್ ಬರುತ್ತೆ. ನಿಮ್ಗೆ ಇದು ಲಿವಿಂಗ್ ಸ್ಪೇಸ್ ಬರುತ್ತೆ, ತುಂಬಾ ವಿಶಾಲವಾಗಿದೆ. ಇದು ಡೈನಿಂಗ್ ಸ್ಪೇಸ್ ಬರುತ್ತೆ. ಇಲ್ಲಿ ಹ್ಯಾಂಡ್ ವಾಶ್ ಬರುತ್ತೆ. ಡೈನಿಂಗ್ ಅಟ್ಯಾಚ್ UPC ಇದೊಂದು ಸ್ಲೈಡಿಂಗ್ ಡೋರ್ ಇಟ್ಟಿದ್ದಾರೆ ವಿತ್ ಮಸ್ಕಿಟೋ ನೆಟ್ ಬರುತ್ತೆ. ಇದು ಬಾಲ್ಕನಿ ಬರುತ್ತೆ. ಬ್ಯೂಟಿಫುಲ್ ಬಾಲ್ಕನಿ ಬರುತ್ತೆ ನಿಮ್ಗೆ. ಹೀಗೆ ಬನ್ನಿ, ಇಲ್ಲಿ ಕಿಚನ್ ಬರುತ್ತೆ. ಎಲ್ ಶೇಪ್ ಅಲ್ಲಿ ಗ್ರಾನೈಟ್ ಸ್ಲ್ಯಾಬ್ ಹಾಕಿದ್ದಾರೆ. ಇಲ್ಲಿ ಸಿಂಕ್ ಬರುತ್ತೆ. ಇಲ್ಲಿ ಯುಟಿಲಿಟಿ ಬರುತ್ತೆ. ಇದು ಯುಟಿಲಿಟಿ ಬರುತ್ತೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಡೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇದೊಂದು ರೂಮ್ ಬರುತ್ತೆ. ತುಂಬಾ ವಿಶಾಲವಾಗಿದೆ. ವೆಂಟಿಲೇಷನ್ UPC ಒಂದು ಕಿಟಕಿ ಇಟ್ಟಿದ್ದಾರೆ ಇಲ್ಲಿ. ಹೀಗೆ ಬನ್ನಿ, ಇದು ಕಾಮನ್ ವಾಶ್ರೂಮ್ ಬರುತ್ತೆ. ಆಲ್ರೆಡಿ ಫಿಟ್ಟಿಂಗ್ಸ್ ಎಲ್ಲ ಫಿಟ್ ಮಾಡಿದ್ದಾರೆ. ಇದು ಅಟ್ಯಾಚ್ ರೂಮ್ ಬರುತ್ತೆ. ಇದಕ್ಕೆ ಅಟ್ಯಾಚ್ ಇದೆ. ಇದು ಅಷ್ಟೇ ವಿಶಾಲವಾಗಿದೆ. ಫ್ಲೋರಿಂಗ್ ಎಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಅಲ್ಲಿ ವಾಶ್ರೂಮ್ ಬರುತ್ತೆ. ಹೀಗೆ ಮನೆ, ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇಲ್ಲಿ ವಾರ್ಡ್ರೋಬ್ ಮಾಡಿಸೋಕೆ ಸ್ಪೇಸ್ ಬಿಟ್ಟಿದ್ದಾರೆ. ಇದು ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಇಲ್ಲಿ ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಇಲ್ಲಿ ಬಾಲ್ಕನಿ ಬರುತ್ತೆ. ಈ ಸೈಡ್ ಮಾಸ್ಟರ್ ಬೆಡ್ರೂಮ್ ಬಾಲ್ಕನಿ ಇದೆ. ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್ ಅಲ್ಲಿ ಲೊಕೇಟ್ ಆಗಿದೆ ಈ ಪ್ರಾಪರ್ಟಿ. ಹೀಗೆ ಬನ್ನಿ, ಇದೇ ತರ ಇನ್ನೊಂದು 3 ಬೆಡ್ರೂಮ್ ಇದೆ, ತೋರಿಸ್ತೀನಿ ಬನ್ನಿ. ಇದೊಂದು 3 ಬೆಡ್ರೂಮ್ ಬರುತ್ತೆ. ನಿಮ್ಗೆ ಇಲ್ಲೊಂದು MSL SSL ಡೋರ್ ಹಾಕೊಂಡ್ರೆ ಇಂಡಿವಿಜುವಲ್ ಫ್ಲಾಟ್ ಆಗುತ್ತೆ, ಸೇಫ್ಟಿ ಇರುತ್ತೆ. ಇದು ನಾರ್ತ್ ಎಂಟ್ರಿ ಬರುತ್ತೆ. ಹೀಗೆ ಬನ್ನಿ, ಇದು ಪೂರ್ತಿ ಲಿವಿಂಗ್ ಸ್ಪೇಸ್ ಬರುತ್ತೆ. ಇಲ್ಲಿ ಕಾಮನ್ ವಾಶ್ರೂಮ್ ಬರುತ್ತೆ. ಇಲ್ಲಿ ಕಾಮನ್ ರೂಮ್ ಬರುತ್ತೆ. ವೆಂಟಿಲೇಷನ್ಗೆ UPC ಒಂದು ಕಿಟಕಿ ಇಟ್ಟಿದ್ದಾರೆ. ಇದು ನಿಮ್ಗೆ ಡೈನಿಂಗ್ ಸ್ಪೇಸ್ ಬರುತ್ತೆ. ಡೈನಿಂಗ್ ಅಟ್ಯಾಚ್ ಬಾಲ್ಕನಿ ಬರುತ್ತೆ. ಬ್ಯೂಟಿಫುಲ್ ಲೊಕೇಶನ್, ಟಾಪ್ ಲೊಕೇಶನ್ ಲೊಕೇಟ್ ಆಗಿದೆ. ಹೀಗೆ ಬನ್ನಿ, ಇದು ನಿಮ್ಗೆ ಕಿಚನ್ ಬರುತ್ತೆ. ಎಲ್ ಶೇಪಲ್ಲಿ ಗ್ರಾನೈಟ್ ಹಾಕಿದ್ದಾರೆ. ನಿಮ್ಗೆ ಇದು ಪಾತ್ರೆ ತೊಳೆಕೊಂಡು ಸಿಂಕ್ ಹಾಕಿದ್ದಾರೆ. ಇದು ಯುಟಿಲಿಟಿ ಬರುತ್ತೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಡಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬನ್ನಿ, ಇದೊಂದು ರೂಮ್ ಬರುತ್ತೆ ನಿಮ್ಗೆ. ಇದಕ್ಕೂ ಅಟ್ಯಾಚ್ ಬರುತ್ತೆ. ಇಲ್ಲಿ ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ.
ಇದಕ್ಕೆ ನಿಮಗೆ ಸ್ಲೈಡಿಂಗ್ ಗಾಳಿ ಬೆಳಕುಗೋಸ್ಕರ ಒಂದು UPC ಕಿಟ್ ಇದ್ರೆ ವಿತ್ ಮಸ್ಕಿಟೋ ನೆಟ್ ಬರುತ್ತೆ. ಇದಕ್ಕೂ ಅಟ್ಯಾಚ್ ಬರುತ್ತೆ, ಇದು ಅಟ್ಯಾಚ್ ಬರುತ್ತೆ. ಫಿಟ್ಟಿಂಗ್ಸ್ ಎಲ್ಲ ಆಲ್ರೆಡಿ ಫಿಟ್ ಆಗಿದೆ. ಇಲ್ಲೊಂದು ಹ್ಯಾಂಡ್ ವಾಶ್ ಬರುತ್ತೆ. ಇದೊಂದು ರೂಮ್ ಬರುತ್ತೆ. UPC ಒಂದು ಕಿಟ್ ಇದ್ದಾರೆ ಗಾಳಿ ಬೆಳಕುಗೋಸ್ಕರ. ಇದೊಂದು ರೂಮ್ ಬರುತ್ತೆ. ಇದಕ್ಕೆ ಬಾಲ್ಕನಿ ಬರುತ್ತೆ. ಬ್ಯೂಟಿಫುಲ್ ಲೊಕೇಶನ್ ಬರುತ್ತೆ ನಿಮಗೆ. ಇದು ಬಾಲ್ಕನಿ ಬರುತ್ತೆ. ನಿಮ್ಗೆ ಆಪೋಸಿಟ್ ಬಸ್ ಡಿಪೋ ಬರುತ್ತೆ, ಅನ್ನಪುರ ಬಸ್ ಡಿಪೋ ಬರುತ್ತೆ. ಹೀಗೆ ಬನ್ನಿ. ಮೇಲ್ಗಡೆ ಕಾಮನ್ ಓಪನ್ ಟೆರೆಸ್ ಬರುತ್ತೆ. ಟೆರೆಸ್ ತೋರಿಸ್ತೀನಿ ಬನ್ನಿ. ಹೀಗೆ ಬನ್ನಿ. ನಿಮ್ಗೆ MSL ಒಂದು ಡೋರ್ ಮಾಡಿಸಿದ್ದಾರೆ ಸೇಫ್ಟಿಗೆ. ಇದು ಪೂರ್ತಿ ಕಾಮನ್ ಟೆರೆಸ್ ಬರುತ್ತೆ. ನಿಮ್ಗೆ ಸುತ್ತ ಲೊಕೇಶನ್ ತೋರಿಸ್ತೀನಿ ಬನ್ನಿ. ನಿಮ್ಗೆ ನೋಡಿ, ಅಲ್ಲಿ ಗಾಡಿಗಳು ಓಡಾಡ್ತಾ ಇದೆಯಲ್ಲ, ಅದು ನೈಸ್ ರೋಡ್ ಬರುತ್ತೆ ನಿಮ್ಗೆ. ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ನೈಸ್ ರೋಡ್ಗೆ ಒಂದು 200 ಮೀಟರ್ಸ್ ಇದೆ ನಿಮ್ಗೆ. ಹೀಗೆ ಬಂದ್ರೆ ನೋಡಿ, ಇಲ್ಲಿ ಆಪೋಸಿಟ್ ಅಲ್ಲಿ ಕಾಣಿಸ್ತಾ ಇರೋದೇ ದಯಾನಂದ ಸ್ಕೂಲ್ ಬರುತ್ತೆ ನಿಮ್ಗೆ. ಜಸ್ಟ್ 2 ಮಿನಿಟ್ಸ್ ವಾಕಬಲ್. ಇದ್ರ ಎಕ್ಸಾಕ್ಟ್ ಬ್ಯಾಕ್ ಸೈಡ್ ಇದೆ, ಅದು ದಯಾನಂದ ಸ್ಕೂಲ್ ಬರುತ್ತೆ. ಹೀಗೆ ಬನ್ನಿ. ಇಲ್ಲಿ ಬಂದ್ರೆ ನಿಮ್ಗೆ ಪಕ್ಕದಲ್ಲೇ, ಇದ್ರ ಪಕ್ಕದಲ್ಲೇ 1 ನಿಮಿಷ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಬಸ್ ಡಿಪೋ ಇದೆ, ಅನ್ನಪುರ ಬಸ್ ಡಿಪೋ ಇದೆ. ಅದ್ರ ಪಕ್ಕದಲ್ಲಿ ನಿಮ್ಗೆ ಸಿಗ್ನಲ್ ಫ್ರೀ ಕಾರಿಡಾರ್ 80 ಫೀಟ್ ರೋಡ್ ಬರುತ್ತೆ. ಅನ್ನಪುರ 80 ಫೀಟ್ ರೋಡ್ ಬರುತ್ತೆ. ಅಲ್ಲಿ ಗಾಡಿಗಳು ಓಡಾಡ್ತಾ ಇದೆಯಲ್ಲ, ಅದೇ 80 ಫೀಟ್ ರೋಡು. ಸೀದಾ ಆ ರೋಡಲ್ಲಿ ಸ್ವಲ್ಪ ಮುಂದೆ ಹೋದ್ರೆ, ಇಲ್ಲಿಂದ 1.5 ಕಿಲೋಮೀಟರ್ ಹೋದ್ರೆ ನಿಮ್ಗೆ ಅಪ್ಕಮಿಂಗ್ ಮೆಟ್ರೋ ಅನ್ನಪುರ ಕನೆಕ್ಟಿವಿಟಿ ರೋಡ್ ಇದೆ. ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ಬನ್ನರ್ಘಟ್ಟ ರೋಡ್ಗೆ ಕನೆಕ್ಟಿವಿಟಿ, ಗೊಟ್ಕೆರೆ ಕನೆಕ್ಟಿವಿಟಿ ಇದೆ. ಹೀಗೆ ಮುಂದೆ ಹೋದ್ರೆ ಇಲ್ಲಿಂದ ನಿಮ್ಗೆ ಜಸ್ಟ್ ಒಂದು 3.5 ಕಿಲೋಮೀಟರ್ ಇದೇ ರೋಡಲ್ಲಿ ಮುಂದೆ ಹೋದ್ರೆ ಕನಕಪುರ ರೋಡ್ ಮೇನ್ ರೋಡ್ ಸಿಗುತ್ತೆ. ಅಲ್ಲಿ ತಲಗಟ್ಪುರ ಮೆಟ್ರೋ ಸ್ಟೇಷನ್ ಇದೆ, ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಸಿಗುತ್ತೆ, ಕೋಣಕುಂಟೆ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ಹೀಗೆ ಬಂದ್ರೆ ಇಲ್ಲಿ ಬನ್ನಿ. ಇಲ್ಲಿ ಆಪೋಸಿಟ್ ಅಲ್ಲಿ ನಿಮ್ಗೆ ಲ್ಯಾಂಡ್ ಮಾರ್ಕು ರಕ್ಷಾ ಕ್ಲಿನಿಕ್ ಬರುತ್ತೆ. ಹೀಗೆ ಬನ್ನಿ. ನಿಮ್ಗೆ ಎದುರುಗಡೆನೆ ರಕ್ಷಾ ಕ್ಲಿನಿಕ್ ಇದೆಯಲ್ಲ, ಇದು ನಿಮ್ಗೆ ಕನೆಕ್ಟಿವಿಟಿಗೆ ಮೇನ್ ರೋಡ್ಗೆ ನಿಮ್ಗೆ ಲ್ಯಾಂಡ್ ಮಾರ್ಕ್ ಬರುತ್ತೆ. ಇದು ಈ ಪ್ರಾಪರ್ಟಿ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಸ್ಕ್ರೀನ್ ಮೇಲೆ ಓನರ್ ನಂಬರ್ ಕೊಟ್ಟಿರ್ತೀನಿ, ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವುದೇ ರೀತಿ ಬ್ರೋಕರೇಜ್ ಇರಲ್ಲ. ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಈ ಪ್ರಾಪರ್ಟಿ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಸ್ಕ್ರೀನ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದ್ರ ಡೀಟೇಲ್ ಕೊಟ್ಟಿರ್ತೀನಿ, ಲೊಕೇಶನ್ ಕೊಟ್ಟಿರ್ತೀನಿ, ಪ್ರೈಸ್ ಕೊಟ್ಟಿರ್ತೀನಿ. ಟೋಟಲು ನಿಮ್ಗೆ ಇಲ್ಲಿ 2 ಬೆಡ್ರೂಮ್ 10 ಯೂನಿಟ್ ಅವೈಲಬಿಲಿಟಿ ಇದೆ. 3 ಬೆಡ್ರೂಮ್ ಮತ್ತೆ 4 ಯೂನಿಟ್ ಅವೈಲೇಬಲ್ ಇದೆ. ಟೋಟಲ್ 50 ಯೂನಿಟ್ ಫ್ಲಾಟ್ ಬರೋದು ಇದು. OCCC ಪ್ರಾಜೆಕ್ಟ್ ಬರುತ್ತೆ. ಇದು ರೇರಾ ಅಪ್ರೂವ್ಡ್ BDA ಲೇಔಟ್ ಬರುತ್ತೆ. ಇದು BDA ಖಾತಾ ಅಂಡ್ ಎ ಖಾತಾ ಅಂಡ್ ಈ ಖಾತಾ ಮಾಡಿದ್ದಾರೆ. ಈ ಪ್ರಾಪರ್ಟಿ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. NN ಪ್ರಾಪರ್ಟಿಗೆ ಸಪೋರ್ಟ್ ಮಾಡಿ. ಪ್ಲೀಸ್ ಸಪೋರ್ಟ್.